Hello everyone, I am Santosh. Today we are going to start with the new concept that is algorithm. Okay, last class ಅಲ್ಲಿ ನಾವು algorithm ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. Algorithm is the name given by Abu Zafar ibn Musa al-Khwarizmi. He is the mathematician, scientist, the name that is given to this algorithm. And what is algorithm? What is algorithm? Algorithm ಅಂದ್ರೆ ಏನಂತ ಹೇಳಿದ್ವಿ, ಇಟ್ ಈಸ್ ಜಸ್ಟ್ ಒನ್ ಆಫ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಇದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಇಟ್ ಈಸ್ ನಾಟ್ ದ ಪ್ರೋಗ್ರಾಮಿಂಗ್ ಟೆಕ್ನಿಕ್. ಅಂಡರ್ಸ್ಟುಡ್? ಇದು ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅಲ್ಲ, ಇದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಇಫ್ ಯು ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ ಯೂಸಿಂಗ್ ಕಂಪ್ಯೂಟರ್, ಅದಕ್ಕೆ ಒಂದು ನಾವು ಬೇಸ್ ಅಂತ ಅಥವಾ ಬ್ಲೂ ಪ್ರಿಂಟ್ ಅಂತಾನೋ ಅಥವಾ ಒಂದು ಸಿಂಪಲ್ ಬೇಸಿಕ್ ಥಿಂಗ್ ಅಂತಾನೋ ನಾವು ಕಲಿಬೇಕಾಗುತ್ತೆ. ದಟ್ ಈಸ್ ವಾಟ್ ಅಲ್ಗೋರಿದಮ್. ಡೈರೆಕ್ಟ್ಲಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗಿಲ್ಲ, ಅಲ್ಗೋರಿದಮ್ ಸ್ಟಾರ್ಟ್ ಆದ್ಮೇಲೆ ಹೌ ದೇ ಹ್ಯಾವ್ ರಿಟರ್ನ್ ದ ಅಲ್ಗೋರಿದಮ್, ಅದನ್ನೇ ಅದರ ಬೇಸ್ ಮೇಲೆ ದೇ ಹ್ಯಾವ್ ಡನ್ ವಿತ್ ದ ಪ್ರೋಗ್ರಾಮಿಂಗ್. ಓಕೆ, got it? Algorithm is just one of the problem solving technique. Let us define what is algorithm. ಹಂಗಿದ್ರೆ algorithm ಅಂದ್ರೆ ಏನು? It is just the step by step procedure to solve a problem. Very simple. ನೋಡಿ, ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಹಂಗಿದ್ರೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಂದ್ರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಾಲ್ವ್ ಮಾಡಬೇಕು. ಆ ತರ ನಾವು ಸ್ಟೆಪ್ ಬೈ ಸ್ಟೆಪ್ಸ್ ಸಾಲ್ವ್ ಮಾಡ್ತಾ ಹೋದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅಲ್ಗೋರಿದಮ್. ಅದಕ್ಕೆ ನಾವು ಅಲ್ಗೋರಿದಮ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ವೆರಿ ಸಿಂಪಲ್ ಥಿಂಗ್ that you should start from first step, second step. Okay, ಇದೇ ತರ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ರೆ that becomes very easy to solve the problem. Got it? Very simple. Algorithm is step by step procedure to solve a problem. ಹಂಗಿದ್ರೆ how to write algorithms we'll discuss later on. Okay, and why the name algorithm? ಈ ತರ ಅಲ್ಗೋರಿದಮ್ ಅಂತ ಹೆಸರು ಯಾಕೆ ಕೊಟ್ರು ಅಂತ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಬೇಸ್ಡ್ ಆನ್ ದಿ ಫೇಮಸ್ ಮ್ಯಾಥಮೆಟಿಷಿಯನ್ ಅಲ್-ಖವಾರಿಜ್ಮಿ. ದ ಫುಲ್ ನೇಮ್ ಈಸ್ ಅಬು ಜಫರ್ ಮೊಹಮ್ಮದ್ ಇಬ್ನ್ ಮುಸಾ ಅಲ್-ಖವಾರಿಜ್ಮಿ. ದ ನೇಮ್ ಈಸ್ ಟೇಕನ್ ಫ್ರಾಮ್ ದ ಮ್ಯಾಥಮೆಟಿಷಿಯನ್ ದಟ್ ಈಸ್ Abu Zafar ibn Musa al-Khwarizmi. Okay, let us write simple algorithms to solve simple problems. Okay, let us start with the simple problem. That is, first problem I am going to solve. Algorithm to add two numbers. ಎರಡು ನಂಬರ್ ನನಗೆ ಕೂಡಿಸ್ಬೇಕಾಗಿದೆ, ಅದೇ ನಂದೀಗ ಪ್ರಾಬ್ಲಮ್. ಓಕೆ, ವಿಚ್ ಲುಕ್ಸ್ ವೆರಿ ಸಿಲ್ಲಿ. ಎರಡು ನಂಬರ್ ಕೂಡಿಸೋದು ಏನು ಸಿಲ್ಲಿಯಸ್ಟ್ ಥಿಂಗ್ ಇರ್ಬೋದು, ಬಟ್ ಅದನ್ನ ಪ್ರೋಗ್ರಾಮ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಅದರದ್ದು ಅಲ್ಗೋರಿದಮ್ ನಾವು ಫಸ್ಟ್ ಅರ್ಥ ಮಾಡ್ಕೋತೀವಿ. ಇಟ್ ಈಸ್ ಜಸ್ಟ್ ದ ಅಲ್ಗೋರಿದಮ್ ಟು ಆಡ್ ಟೂ ನಂಬರ್ಸ್. ಎರಡು ನಂಬರ್ ಕೂಡ್ಸಕ್ಕಿರುವಂತ ಆರ್ ಎರಡು ನಂಬರ್ ಕೂಡಿಸ್ಬೇಕಂದ್ರೆ what is the algorithm we have to write, that I will write here. And as you all know, algorithm is step by step procedure to solve a problem. Algorithm ಅಂದ್ರೆ step by step ಆಗಿ ಪ್ರೊಸೀಜರ್ ಬರಿತಾ ಹೋಗ್ಬೇಕು. ಓಕೆ, let us write the first step. Always algorithm ಅಲ್ಲಿ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ ಸ್ಟಾರ್ಟ್ ಅಂತ ಬರಿಬೇಕು. ಮೀನ್ಸ್ ಯು ಹ್ಯಾವ್ ಸ್ಟಾರ್ಟೆಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಅರ್ಥ. ಹಂಗಿದ್ರೆ ಎರಡು ನಂಬರ್ ಅನ್ನ ಕೂಡಿಸ್ಬೇಕು ಅಂದ್ರೆ ಏನ್ ಬೇಕು? ವೆರಿ ಸಿಂಪಲ್ ಥಿಂಗ್. ಎರಡು ನಂಬರ್ ಕೂಡಿಸ್ಬೇಕಂದ್ರೆ ನಾವ್ ಏನ್ ಎಂಟರ್ ಮಾಡ್ಬೇಕು? ಎರಡು ನಂಬರ್ ಎಂಟರ್ ಮಾಡ್ಬೇಕು, ಅಥವಾ ಎರಡು ನಂಬರ್ಗಳನ್ನ
ಇನ್ಪುಟ್ ಆಗಿ ತಗೋಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ರೀಡ್ ಅಂತ ಕರಿತೀವಿ, ಆರ್ ಇನ್ಪುಟ್ ಟು ನಂಬರ್ಸ್. ಅಂಡ್ ದ ಟೂ ನಂಬರ್ಸ್ ಆರ್ ಜನರಲ್ ನಂಬರ್ಸ್. ನಾನು 5, 10, 20, 30 ಅಂತ ಈ ತರ ತಗೊಳ್ಳೋದಿಲ್ಲ. ಇದನ್ನ ನಾವು ಜನರಲೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಆಸ್ ಎ ಅಂಡ್ ಬಿ. ಎ ಅಂದ್ರೆ ಎ ನಲ್ಲಿ ಯಾವ ಬೇಕಾದ ನೀವು ನಂಬರ್ ಅನ್ನ ಇನ್ಪುಟ್ ಕೊಡಬಹುದು. ಬಿ ನಲ್ಲಿ ಇಟ್ ಈಸ್ ಜಸ್ಟ್ ದಿ ನೇಮ್ ಆಫ್ ದಿ ಲೊಕೇಶನ್, ಅದ್ರದ್ದೊಂದು ಹೆಸರು. ಎ ಅಂದ್ರೆ ಅದು ಒಂದು ನಂಬರ್ ಇರಬಹುದು, ಬಿ ನಲ್ಲಿ ಇನ್ನೊಂದು ನಂಬರ್ ಇರಬಹುದು. ಅಂಡ್ ಆಫ್ಟರ್ ಗೆಟಿಂಗ್ ಟೂ ನಂಬರ್ಸ್, ನಾವು ಇನ್ಪುಟ್ಸ್ ಕೊಟ್ಟ ಮೇಲೆ ಮಷೀನ್ಗೆ, ಇವಾಗ ವಾಟ್ ಪ್ರೊಸೆಸ್ ಯು ಆರ್ ಗೋಯಿಂಗ್ ಟು ಡೂ? ಪ್ರೊಸೆಸ್ ಮಾಡ್ಬೇಕು ಈಗ, ಎಡಿಷನ್ ಪ್ರೊಸೆಸ್. ಅಂಡ್ ಎಡಿಷನ್ ಮಾಡುವಾಗಲೇ ನಾನು ಏನ್ ಮಾಡ್ಬಿಡ್ತೀನಿ, ಈ ತರ ಬರೀತೀನಿ, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಇಟ್ ಈಸ್ ದ ಸಿಂಪಲ್ ಪ್ರೊಸೆಸ್. ವಾಟ್ ಇಟ್ ಡಸ್? It is the simple process. It does adding two numbers and storing the result in C. ಎರಡು ನಂಬರ್ ಎ ಅಂಡ್ ಬಿ ಅಂತ ನಾವು ತಗೊಂಡಿದ್ವಿ, ಅಂಡ್ ಅಡಿಷನ್ ಆದ ತಕ್ಷಣ ಅದರದ್ದು ರಿಸಲ್ಟ್ ಎಲ್ಲಿ ಸ್ಟೋರ್ ಆಗುತ್ತೆ? ಸಿ ನಲ್ಲಿ ಸ್ಟೋರ್ ಆಗುತ್ತೆ. ಗಾಟ್ ಇಟ್? ಲೈಕ್ ದಟ್ ವಿ ಹ್ಯಾವ್ ರಿಟನ್. ನಾವಿಲ್ಲಿ ಸ್ಟೆಪ್ಸ್ ಹಾಗೆ ಬರೆದಿದ್ದೀವಿ. ಅಂಡ್ ವೇರ್ ಇಸ್ ದ ರಿಸಲ್ಟ್? ಇನ್ಪುಟ್ ಎರಡು ನಂಬರ್ ಕೊಟ್ವಿ ಅಂಡ್ ರಿಸಲ್ಟ್ ಏನ್ ಬರುತ್ತೆ? ಒಂದೇ ಔಟ್ಪುಟ್ ಆಗಿ ನಮಗ್ ಸಿಗುತ್ತೆ. ಒಂದ್ ರಿಸಲ್ಟ್ ನಮಗ್ ಬರುತ್ತೆ. ಎರಡು ನಂಬರ್ ಕೂಡಿದ ತಕ್ಷಣ ಬರುವಂತ ರಿಸಲ್ಟ್ ಒಂದೇ ನಂಬರ್ ನಮ್ಗೆ ಸಿಗುತ್ತೆ. ದಟ್ ಈಸ್ ವಾಟ್ ಔಟ್ಪುಟ್. ಅದಕ್ಕೆ ನಾವೇನಂತೀವಿ? ಔಟ್ಪುಟ್ ಅಂತ ಕರಿತೀವಿ. ಅಥವಾ ಔಟ್ಪುಟ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ ಸ್ಕ್ರೀನ್ ಮೇಲೆ. ರಿಸಲ್ಟ್ ಅಲ್ಲೇ ಇದ್ರೆ ಇಟ್ ಈಸ್ ನಾಟ್ ರೈಟ್. ರಿಸಲ್ಟ್ ಶುಡ್ ಬಿ taken as, or it should be given as output by the machine. ಅದು ಔಟ್ಪುಟ್ ಆಗಿ ನಮಗೆ ರಿಸಲ್ಟ್ ಸಿಗಲೇಬೇಕು. ಅಂಡ್ ವೇರ್ ಇಸ್ ದ ರಿಸಲ್ಟ್? ಡಿಸ್ಪ್ಲೇ ಸಿ. ರಿಸಲ್ಟ್ ಎಲ್ಲಿದೆ? ಸಿ ನಲ್ಲಿದೆ. ಅಂಡ್ ರಿಸಲ್ಟ್ ಬಂದ ತಕ್ಷಣ ಅವರ್ ವರ್ಕ್ ಈಸ್ ಓವರ್ ಅಂಡ್ ವಿ ನೀಡ್ ಟು ಸ್ಟಾಪ್ ದ ಅಲ್ಗಾರಿದಮ್. ಇವಾಗ ಅಲ್ಗಾರಿದಮ್ ಅನ್ನ ಸ್ಟಾಪ್ ಮಾಡಬೇಕು. ವೆರಿ ಸಿಂಪಲ್ ಅಲ್ಗಾರಿದಮ್ we have written to add two numbers. ಹಂಗಿದ್ರೆ ವೆರಿ ಸಿಂಪಲ್. ಎ ಅಂದ್ರೆ ನಾವು it is just like this, b is like this. if you input, ಇಲ್ಲಿ ನೋಡಿ, started the algorithm, read or input two numbers a and b. a ನಲ್ಲಿ whichever number you add, b ನಲ್ಲಿ whatever number you can give as input. now what will happen? C is equal to A plus B. What is the result? 5 plus 3, and the result is stored in C. And only this we are getting as output. ಇದನ್ನ ನಾವು ಔಟ್ಪುಟ್ ಆಗಿ ಡಿಸ್ಪ್ಲೇ ಮಾಡಬೇಕು. This is what the output we have got by adding the two numbers. It is generalized algorithm we have written. Got it? ಅರ್ಥ ಆಯ್ತಾ? ವೆರಿ ಸಿಂಪಲ್. ಲೆಟ್ us write simple algorithm to find square of a given number. Algorithm to find square of a given number. ಅಂದ್ರೆ ಕೊಟ್ಟಂತ ನಂಬರ್ದು ನಾವು ಸ್ಕ್ವೇರ್ ಕಂಡುಹಿಡಿಬೇಕು. ವಾಟ್ ಈಸ್ ಸ್ಕ್ವೇರ್? ಫಾರ್ ಎಕ್ಸಾಂಪಲ್, ನಾವು ಕೊಟ್ಟಂತ ನಂಬರ್ 5 ಇದ್ರೆ ಆನ್ಸರ್ ಎಷ್ಟು ಬರಬೇಕು? 25. ದಿಸ್ ಇಸ್ ವಾಟ್ 5 ಸ್ಕ್ವೇರ್. ಇದನ್ನ ನಾವು ಜನರಲೈಸ್ಡ್ ಒಂದು ಅಲ್ಗಾರಿದಮ್ ಆಗಿ ಈಗ ಕ್ರಿಯೇಟ್ ಮಾಡಬೇಕು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಅಲ್ಗಾರಿದಮ್. ಅಂಡ್ ಸ್ಟೆಪ್ 1 ಈಸ್ ಆಲ್ವೇಸ್ ಸ್ಟಾರ್ಟ್. ಸ್ಟೆಪ್ 2, ಹಂಗಿದ್ರೆ ಒಂದು ನಂಬರ್ದು ನಾವು ಸ್ಕ್ವೇರ್ ಕಂಡು ಹಿಡಿಬೇಕಂದ್ರೆ ಎಷ್ಟು ನಂಬರ್ ಅನ್ನ ಇನ್ಪುಟ್ ಆಗಿ ಕೊಡಬೇಕು? 1 ನಂಬರ್ ಅನ್ನ ಇನ್ಪುಟ್ ಆಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ನೀವು ಎಡಿಷನ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ 2 ಇನ್ಪುಟ್ಸ್ ಕೊಡ್ಲೇಬೇಕು. ಒಂದೇ ನಂಬರ್ ಮೇಲೆ ಎಡಿಷನ್ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಅವ್ರೇನ್ ಕೇಳಿದಾರೆ ಇಲ್ಲಿ? ಸ್ಕ್ವೇರ್ ಆಫ್ ಎ ಗಿವನ್ ನಂಬರ್. 1 ನಂಬರ್ ಕೊಟ್ಟಿದ್ದಂಥದ್ದು ಅದರದ್ದು ಸ್ಕ್ವೇರ್ ಕಂಡು ಹಿಡಿಬೇಕು. ಅಂದ್ರೆ ಇನ್ಪುಟ್ ವಿಲ್ ಬಿ ಓನ್ಲಿ 1 ನಂಬರ್. ರೀಡ್ or input
a number that is any number, ಅದನ್ನ ಜನರಲೈಸ್ಡ್ ವೇ ನಲ್ಲಿ ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್. ಜನರಲೈಸ್ಡ್ ವೇ ನಲ್ಲಿ ನಾವು ಒಂದು ನಂಬರ್ಗೆ ಹೆಸರು ಕೊಟ್ಟಿದ್ದೀನಿ, ಅದ್ಯಾವುದು ಎಕ್ಸ್ ಅಂತ. ಓಕೆ, ನಾವು ಒಂದು ನಂಬರ್ ನಮ್ಗೆ ಸಿಕ್ಬಿಡ್ತು, ಅದನ್ನ ಈಸಿಲಿ ನಾವು ವಿ ಕ್ಯಾನ್ ಫೈಂಡ್ ದಿ ಸ್ಕ್ವೇರ್ ಆಫ್ ದ ನಂಬರ್. ಹೌ ಟು ಫೈಂಡ್ ದ ಸ್ಕ್ವೇರ್ ಆಫ್ ಎಕ್ಸ್? ಎಕ್ಸ್ ದ ಸ್ಕ್ವೇರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 5 ಸ್ಕ್ವೇರ್ ಅಂದ್ರೆ ಏನಿಲ್ಲಿ 5 ಇಂಟು 5. ಅದೇ ತರ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ವಿ ಆರ್ ಗೋಯಿಂಗ್ ಟು ಡೂ ದ ಪ್ರೊಸೆಸ್. ಈಗ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಏನೇ ಪ್ರೊಸೆಸ್ ಮಾಡಿ ಅದನ್ನ ಒಂದ್ರೊಳಗಡೆ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಹಾಗಿದ್ರೆ ಹೌ ಐ ವಿಲ್ ರೈಟ್ ಪ್ರೊಸೆಸ್ z is equal to x into x. Got it? Very simple. x into x ಅಂದ್ರೆ ಏನು? x ಸ್ಕ್ವೇರ್. ಅಂಡ್ x ಸ್ಕ್ವೇರ್ ರಿಸಲ್ಟ್ ನಾವು ಎದರಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ? z ಅಲ್ಲಿ. ಅದನ್ನ ಈಗ ಏನ್ ಮಾಡಬೇಕು? ಔಟ್ಪುಟ್ ಆಗಿ ಡಿಸ್ಪ್ಲೇ ಮಾಡಿ. ವೇರ್ ಈಸ್ ದ ಔಟ್ಪುಟ್? ವೇರ್ ಈಸ್ ದ ಔಟ್ಪುಟ್? ಔಟ್ಪುಟ್ ಈಸ್ ಇನ್. ವೇರ್ ಈಸ್ ದ ರಿಸಲ್ಟ್? ರಿಸಲ್ಟ್ ಈಸ್ ಇನ್ z. Display z and stop the algorithm. Got it? ಅರ್ಥ ಆಯ್ತಾ? Very simple. This is how we are going to write the algorithm for finding or adding two numbers and finding the square of a given number. ಇದೇ ತರ ನೀವು ಏನ್ ಮಾಡಿ ಬೇರೆ ಬೇರೆ ಎಕ್ಸಾಂಪಲ್ ಅನ್ನ ತಗೊಂಡು write simple algorithms. Okay? If you have any doubts, you can comment. Thank you.